ಸ್ನೇಹಿತರೆ, ತುಂಬಾ ಜನ ಕೇಳ್ತಾ ಇದ್ರಿ 4-5 ವಿಡಿಯೋ ಇಂದ ಯಾಕೆ ವಿಠಲ್ ಕಾಮತ್ ಅವರು ನಮ್ ಜೊತೆ ಇಲ್ಲ ಅಂತ. ನೋಡಿ ಬಂದ್ರು ನೋಡಿ. ಸೊ ನಮ್ಮ ಗೆಳೆಯ ಬಿಗ್ ಬಾಸ್ ಇನ್ನೇನ್ ಹತ್ತತ್ರ ಫಿನಾಲೆ ವರ್ಗು ಹೋಗಿದ್ದಾನೆ. ಫಿನಾಲೆ ವರ್ಗು ಹೋಗಿ ಕಪ್ ಗೆದ್ಕೊಂಡು ಬರಬೇಕು ಅನ್ನೋ ಒಂದು ಏನೋ ಆಸೆ. ಬರ್ತೇನೆ. ಜಿಯೋ ಸಿನಿಮಾ ಆಪ್ ಹೋಗಿ ಅಲ್ಲಿ ನೀವು 24/7 ಲೈವ್ ಬರ್ತಾ ಇರುತ್ತೆ. ಅಲ್ಲಿಗೆ ಹೋಗಿ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ದಯವಿಟ್ಟು ಅದನ್ನ ಓಪನ್ ಮಾಡಿ ಕಾರ್ತಿಕ್ ಮಹೇಶ್ಗೆ ವೋಟ್ ಮಾಡಿ ಗೆಲ್ಸಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಚಾನಲ್, ನಿಮ್ಮ ಚಾನಲ್ ರಾಯಭಾರಿ ಅವರು ನಾವು ನೀವು. ಸ್ನೇಹಿತರೆ, ತುಂಬಾ ಜನ ಕೇಳ್ತಾ ಇದ್ರಿ 4-5 ವಿಡಿಯೋ ಇಂದ ಯಾಕೆ ವಿಠಲ್ ಕಾಮತ್ ಅವರು ನಮ್ ಜೊತೆ ಇಲ್ಲ ಅಂತ. ನೋಡಿ ಬಂದ್ರು ನೋಡಿ. ಇದಕ್ಕೆ ಇರ್ಲಿಲ್ಲ ಜೊತೆಲಿ. ಅಣ್ಣ ಬಿಸಿ ಆಗಿದ್ದಾರೆ. ನಾನು ಲಾಸ್ಟ್ ವಿಡಿಯೋ ಎಲ್ಲ ಹೇಳಿದಾಗೆ ಹೊಸ ಪ್ರಾಜೆಕ್ಟ್ ಗೌರಿಶಂಕರ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಸ್ಟಾರ್ ಸುವರ್ಣ ಅಲ್ಲಿ ನನ್ನ ಗೆಳೆಯನ್ನ ಗೌರಿಶಂಕರ ಧಾರಾವಾಹಿಲಿ ನೋಡಿ ದಯವಿಟ್ಟು ನೋಡಿ. ನನ್ನ ಇನ್ನೊಂದು ಮಕನ ಅದರಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಮಕ ತೋರಿಸ್ತಿದ್ಯಾ ಅದ್ರಲ್ಲಿ? ಮಕ ತೋರಿಸ್ತೀವಿ. ನಂದು ಈ ತರ ಅಲ್ಲ, ನಾನು ಹಳ್ಳಿ ಐದಲ್ಲಿ ಸಂದಾಗ ಮಾತಾಡ್ತೀನಿ. ಈ ತರ ಕ್ಯಾರೆಕ್ಟರ್ ಮತ್ತೆ ಸೂಪರ್ ಕ್ಯಾರೆಕ್ಟರ್ ಅಲ್ಲೇ ಮಾತಾಡಲ್ಲ ಇವತ್ತು. ಇವತ್ತು ಈ ವಿಡಿಯೋ ಪೂರ್ತಿ, ಈ ವಿಡಿಯೋ ಬೇಡ, ನೆಕ್ಸ್ಟ್ ವಿಡಿಯೋ ಮಾಡಿವಂತ ಇದು. ಯಾಕಂದ್ರೆ ಬೇರೆಯವ್ರಿಗೆ ನಾವು ಇವತ್ತು ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಿದೀವಲ್ಲ. ಆಯ್ತು ಕಲಾ, ನೀ ಹೇಳ್ದಂಗ್ ಮಾಡ್ತೀನಿ ಕಲಾ. ಸೊ ವೆಲ್ಕಮ್ ಟು ಈ ನಿಮ್ಮ ವಿಡಿಯೋ. ಈ ವಿಡಿಯೋ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಈ ವಿಡಿಯೋನ ಒಬ್ರಿಗೆ ಡೆಡಿಕೇಟ್ ಮಾಡ್ತಾ ಇದೀವಿ. ಯಾರಿಗೆ? ನಿನ್ನ ಪ್ರೀತಿಯ ಗೆಳೆಯ ಕಾರ್ತಿಕ್ ಮಹೇಶ್, ಹೂ ಇಸ್ ರೈಟ್ ನೌ ಇಸ್ ಇನ್ ಬಿಗ್ ಬಾಸ್. ಎಸ್. ಸೊ ನಮ್ಮ ಗೆಳೆಯ ಬಿಗ್ ಬಾಸ್ ಇನ್ನೇನ್ ಹತ್ತತ್ರ ಫಿನಾಲೆ ವರ್ಗು ಹೋಗಿದ್ದಾನೆ. ಫಿನಾಲೆ ವರ್ಗು ಹೋಗಿ ಕಪ್ ಗೆದ್ಕೊಂಡು ಬರಬೇಕು ಅನ್ನೋ ಒಂದು ಏನೋ ಆಸೆ. ಬರ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಈ ವಿಡಿಯೋ ಮಾಡ್ತಿರೋದು. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ನನ್ನ ಗೆಳೆಯ, ನಮ್ಮ ಗೆಳೆಯ, ನಿಮ್ಮೆಲ್ಲರ ಫೇವರೇಟ್ ಕಾರ್ತಿಕ್ಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದೀವಿ. ಐ ಲವ್ ಯು ಕಾರ್ತಿಕ್. ಸೊ ಈ ವಿಡಿಯೋಲಿ ಏನ್ ಡಿಶ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಹೋಗ್ತೀವಿ. ಎಸ್ ಹೇಳಪ್ಪ. ಇವಾಗ ನಮ್ಮ ಹುಡುಗ ಕಾರ್ತಿಕ್ ರಾಹುಲ ಕಾರ್ತಿಕ್ ಇವಾಗ ನಮ್ಗೆ ತುಂಬಾ ಚೆನ್ನಾಗಿ ಆಡಿದ್ದಾನೆ. ಆಕ್ಚುಲಿ ನಾನು ಯಾವ ಸೀಸನ್ ಬಿಗ್ ಬಾಸ್ ನ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಸೇಮ್ ಇಯರ್ ಈ ಸತಿ ನೋಡ್ತಿದ್ದೀನಿ. ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ಕಾರ್ತಿಕ್. ಆಮೇಲೆ ಒಂದ್ ಸಿಂಗಲ್ ಎಪಿಸೋಡ್ ಬಿಟ್ಟಿಲ್ಲ ಈ ಸತಿ. ತುಂಬಾ ಚೆನ್ನಾಗಿ ಆಡ. ಗೊತ್ತು, ನೀನು ಶುಭ ಯಾವಾಗ್ಲೂ ಬಿಗ್ ಬಾಸ್ ಅಂತ. ಅವಳಂತೂ ದೊಡ್ಡ ಫ್ಯಾನ್ ಬಿಡು. ಸೊ ಯಾವಾಗ್ಲೂ ಕಾರ್ತಿಕ್ ಏನಾದ್ರು ಆಯ್ತು, ಅಯ್ಯೋ ಕಾರ್ತಿಕ್ ಹಿಂಗ್ ಮಾಡ್ಬಿಟ್ರು, ಅಯ್ಯೋ ಹಿಂಗ್ ಮಾಡ್ಬಿಟ್ರು ಅಂತ ಬೈಕತ್ತಾ ಇರ್ತಾಳೆ. ಮಿಕ್ಕವ್ರಿಗೆ ಎಲ್ಲಾರ್ಗು ಚೆನ್ನಾಗಿ ಫ್ರೈ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಸೊ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾನೆ. ಸೊ ಹೋಪ್ಫುಲಿ ಅವನು ಗೆದ್ದೇ ಗೆಲ್ತಾನೆ, ಎತ್ಬೇಕು ಅಂತ ನಮ್ಮ ಆಸೆ. ಸೊ ಹಾಗೆ ಹಲವಾರು ಪ್ರೇಕ್ಷಕರ ಆಸೆ ಕೂಡ ಹೌದು. ಸೊ ಹಂಗಾಗಿ ಅವನೇ ಗೆಲ್ಲೋ ತರ ಆಗ್ಲಿ. ಸೊ ಅವನ್ ಗೆಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಒಂದು ಸ್ವೀಟ್ ಡಿಶ್, ಅಂದ್ರೆ ಫೈನಲ್ ಹತ್ತತ್ರ ಬಂದ್ಬಿಟ್ಟಿದ್ದಾನೆ. ಇನ್ನೇನ್ ಬರ್ತಾನೆ ಅವನು ಕಪ್ ಎತ್ತಾನೆ ಅನ್ನೋ ಕಾರಣಕ್ಕೆ ನಾವು ಆಲ್ರೆಡಿ ಸ್ವೀಟ್ ಸೆಲೆಬ್ರೇಷನ್ ಶುರು ಮಾಡಿದೀವಿ. ಸೊ ಅವನು ಗೆಲ್ತಾನೆ, ಗೆದ್ದ ಮೇಲೆ ಒಂದು ಸೆಲೆಬ್ರೇಷನ್ ಇರ್ಲಿ ಅನ್ನೋ ಕಾರಣಕ್ಕೆ ನಮ್ಮ ಚಾನಲ್ ಅಲ್ಲಿ ಇಷ್ಟು ದಿನ ನಾನ್ ವೆಜ್ ತುಂಬಾ ಖಾರದ ರೆಸಿಪಿಗಳನ್ನ ನೋಡ್ತಾ ಇದ್ರಿ. ಇವತ್ತು ಮೊದಲನೇ ಬಾರಿಗೆ ಒಂದು ಸಿಂಪಲ್ ಆಗಿರೋ ಸ್ವೀಟ್ ರೆಸಿಪಿ ನಮ್ ಗೆಳೆಯನ್ಗೋಸ್ಕರ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಅಂದ್ರೆ ಕೊಬ್ಬರಿ ಮಿಠಾಯಿ ಮಾಡ್ತಾ ಇದೀವಿ. ಎಲ್ರು ಕೊಬ್ಬರಿ ಮಿಠಾಯಿ ತಿಂದಿರ್ತೀರಾ, ಮಾಡಿರ್ತೀರಾ. ಆದ್ರೆ ನಾವ್ ಇವತ್ತು ಕೊಬ್ಬರಿ ಮಿಠಾಯಿನ ಹೆಲ್ದಿಯರ್ ವರ್ಷನ್ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಬೆಲ್ಲ ಹಾಕಿ ಕೊಬ್ಬರಿ ಮಿಠಾಯಿನ ಮಾಡ್ತಾ ಇದೀವಿ. ಸೊ ಬೆಲ್ಲದ ಕೊಬ್ಬರಿ ಮಿಠಾಯಿ ನಮ್ಮ ಕಾರ್ತಿಕ್ಗೋಸ್ಕರ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಬನ್ನಿ, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹೇಳಿ. ಸೊ ನಾಗಲೇ ಹೇಳಿದಾಗ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಬೇಕು ಬೆಲ್ಲದ ಕೊಬ್ಬರಿ ಮಿಠಾಯಿಗೆ ಅಂದ್ರೆ, ಫಸ್ಟ್ ಆಫ್ ಆಲ್ ಬೆಲ್ಲ ಬೇಕು, ಕಾಯಿ ತುರಿ ಬೇಕು, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಹಾಲು. ಓಕೆ, ಎಲ್ಲ ಹೇಳ್ದೆ ಗುರು. ಬೆಲ್ಲ ಬೇಕು, ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳ್ದೆ. ಎಷ್ಟೆಷ್ಟು ಬೇಕು ಅಂತ ಹೇಳ್ಬೇಕು ತಾನೆ. ಅದನ್ನ ನೀನೇ ಹೇಳ್ಬೇಕು ಅಂತ ಮುಂಚೆನೆ ರೆಡಿ ಮಾಡ್ಕೊಂಡಿದ್ದೆ ಅಂತ ಗೊತ್ತು. ಯಾಕಾರು ಬಂದೋ ಇವತ್ತು ಓದ್ತಾ ಇದೆ. ಓಕೆ ಇರ್ಲಿ. ಸೊ 1 ಗ್ಲಾಸ್ ಹಾಲು, 1 ಫುಲ್ ಕಾಯಿ ತೆಂಗಿನಕಾಯಿ ತುರ್ಕೊಂಡಿದೆ ಆಲ್ರೆಡಿ. ಆಮೇಲೆ 1 ಬೌಲ್ ಅಷ್ಟು ಬೆಲ್ಲ. ಯೂಶಲಿ ಸಕ್ಕರೆ ಹಾಕಿ ಮಾಡೋರ್ಗೆ ಒಂದು ಪ್ರಮಾಣ ಗೊತ್ತಿರುತ್ತೆ. ಅಂದ್ರೆ ಒಂದು ಕಂಪ್ಲೀಟ್ ಕಾಯಿಗೆ ಎಷ್ಟು ಸಕ್ಕರೆ ಹಾಕ್ಬೇಕು ಅಂತ. ಬಟ್ ಎಷ್ಟು ಸಕ್ಕರೆ ಹಾಕ್ತಿವಲ್ಲ ಅದ್ರ ಡಬಲ್ ರೇಷಿಯೋದಲ್ಲಿ ಬೆಲ್ಲ ಹಾಕಿದ್ರೆ ಮಾತ್ರ ಒಳ್ಳೆ ಸ್ವೀಟ್ನೆಸ್ ಸಿಗುತ್ತೆ. ಇಲ್ಲಾಂದ್ರೆ ಸ್ವೀಟ್ನೆಸ್ ಬರಲ್ಲ. ಯಾಕಂದ್ರೆ ಬೆಲ್ಲ ಒಂದ್ ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಸೊ ಆ ಪ್ರಮಾಣಕ್ಕೆ ಕರೆಕ್ಟ್ ಆಗಿ ನಾವು 1 ಬೌಲ್ ತಗೊಂಡಿದೀವಿ. ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ಅಡಿಷನ್ ಏನದು ಏನು ದ್ರಾಕ್ಷಿ
ಹಂಗೆ ಹೇಳ್ಬಾರ್ದು. ದ್ರಾಕ್ಷಿ ದ್ರಾಕ್ಷಿ ಸ್ವೀಟ್ ಸ್ವೀಟ್ ದ್ರಾಕ್ಷಿ, ಬ್ರೌನ್ ಬ್ರೌನ್ ದ್ರಾಕ್ಷಿ, ವೆರಿ ವೆರಿ ಸ್ವೀಟ್ ದ್ರಾಕ್ಷಿ. ಓಕೆ. ಗೋಡಂಬಿ ಗೋಡಂಬಿ, ವೈಟ್ ವೈಟ್ ಗೋಡಂಬಿ, ಸ್ವೀಟ್ ಸ್ವೀಟ್ ಗೋಡಂಬಿ, ವೆರಿ ವೆರಿ ಸ್ವೀಟ್ ಗೋಡಂಬಿ. ಯಾವ ಇವೆಲ್ಲ ಗೋಡಂಬಿ ಸ್ವೀಟ್ ಇರುತ್ತೆ ಮಾಡಿದ್ಮೇಲೆ ಸ್ವೀಟ್ ಐತಾನೆ ಆಗೋದು, ಸ್ವೀಟ್ ಜೊತೆ ಹಾಕ ತಿಂದಾಗ. ಏನು ಕ್ವಶನ್ ಮಾಡ್ತೀಯ ನಂಗೆ? ನಾನು ಹೇಳಿದ್ಮೇಲೆ ಹಂಗೆ ಇರುತ್ತೆ ಅಷ್ಟೇ ಅದು. ಆಯ್ತು ಹೇಳು. ಏಲಕ್ಕಿ ಹೇಳೋದ್ ಬೇಡ, ಇದು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಹಾಗಾಗಿ ಎರಡೇ ಎರಡು ಏಲಕ್ಕಿ ತಗೊಂಡು ಓವರ್ ಪವರ್ ಆಗ್ಬಿಡುತ್ತೆ ಅದು ಟೇಸ್ಟ್. ಅದಕ್ಕೋಸ್ಕರ 2 ಏಲಕ್ಕಿ ಸಾಕು. ಅದ್ರ ಜೊತೆಗೆ ತುಪ್ಪ. ನಿಮ್ಗೆ ನೋಡ್ಕೊಂಡು ಬೇಕಾ ತುಪ್ಪ? ಬೇಡ ಕಣೋ, ಭಯ ಆಗುತ್ತೆ ಕಣೋ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಿಂಪಲ್ ಆಗಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡ್ಬೋದು. ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿಪ್ಪ. ತುಂಬಾ ದಿನ ಆದ್ಮೇಲೆ ಗೆಳೆಯ ಸಿಕ್ಕವನೆ ಕಿಚನ್ ಹೋಗೋಣ. ಅಯ್ಯಯ್ಯೋ ಅಯ್ಯಯ್ಯೋ, ಇವನು ಕೊಬ್ಬರಿ ಮಿಠಾಯಿ ಇದನ್ನ ಹಿಡ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡಲ್ಲ, ನನ್ನೇ ಕೊಬ್ಬರಿ ಮಿಠಾಯಿ ಮಾಡೋ ತರ ಇದ್ದಾನೆ. ಬನ್ನಿ ಹೋಗೋಣ. ಬರೋ ರಾಹುಲ, ಹೇಳೋ ರಾಹುಲ, ಹಾಕೋ ರಾಹುಲ, ಒಲೆ ಹಚ್ಚೋ ರಾಹುಲ. ನಾನು ಒಲೆ ಹಚ್ಕೊಡ್ತೀನಿ, ಆಮೇಲೆ ಹೇಳ್ತೀನಿ ಅಲ್ಲಾಡ್ಸು ಬಾ ರಾಹುಲ ಅಂತ. ಅವಾಗ ಬಂದ್ಬಿಡು. ರಾಹುಲ ಫೇಮಸ್ ಆಗ್ಬಿಟ್ಟವ್ರೆ. ರಾಹುಲ ಫೇಮಸ್. ರಾಹುಲ ಅಂತ ಯಾವನ್ ಹೆಸರು ಇಟ್ಕೊಂಡಿದ್ನೋ ಅವನು ಹೋದ. ಬಟ್ ಆಕ್ಚುಲಿ ಅವ್ರು ಮಾಡೋ ಕಂಟೆಂಟ್ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ನಾವು ನೋಡ್ತಾ ಇರ್ತೀವಿ, ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ತೋರಿಸ್ತಾರೆ. ನಮ್ ಕಡೆಯಿಂದ ಒಂದು ಶೌಟ್ ಔಟ್ ಅವರು ಕೂಡ. ಸೊ ಈಗ ಫಸ್ಟ್ ತುಪ್ಪ ಹಾಕೋತಾ ಇದೀನಿ. ಒಂದು ಪ್ಯಾಕೆಟ್ ಅಷ್ಟು ತುಪ್ಪ ಏನಿದೆ ಅದಷ್ಟು ಹಾಕೋತಾ ಇದೀನಿ. ಸ್ವೀಟ್ಸ್ ಅಂದ್ಮೇಲೆ ತುಪ್ಪ ಒಂಚೂರು ಮುಂದೆ ಇರ್ಲೇಬೇಕಲ್ವೇನಪ್ಪ? ಎಸ್, ನಮ್ ತರ ಯಾವಾಗ್ಲೂ ಮುಂದೆ ಇರ್ಬೇಕು. ಸ್ವೀಟ್ ಸ್ವೀಟ್ ಸದ್ಯಕ್ಕೆ ಹಿಂದೆ ಇದೀನಿ ಹಂಗಂತ ಹುಷಾರು. ನಾನು ನಿನ್ ಹಿಂದೆ ಇದೀನಿ. ನೀನ್ ಹಿಂದೆ ಇರೋದೇ ಭಯ ನನಗೆ. ಇಟ್ಸ್ ಓಕೆ ಮ್ಯಾನ್, ಇಟ್ಸ್ ಓಕೆ. ಏನ್ ಗುರು 10 ರೂಪಾಯಿ ಪ್ಯಾಕೆಟ್ ಅಲ್ಲಿ ಇಷ್ಟೇ ತುಪ್ಪ ಬರೋದ? ಇರು ಗುರು, ನಾನು ರಾಹುಲ್ ಹಾಕ್ತೀನಿ ಒಂಚೂರು. ಇದಾಕ್ಬಿಟ್ಟು ರಾಹುಲ ಗೋಡಂಬಿ ದ್ರಾಕ್ಷಿ ಉರಿಯಪ್ಪ, ಉರಿದು ಕೊಡಪ್ಪ. ದ್ರಾಕ್ಷಿ ಹಾಕ್ತಾ ಇದೀನಿ. ಸಾಕು, ಹಾಕ್ಬಿಡೋಣ. ಇನ್ನೇ ಉಳಿಸ್ಬಿಟ್ಟು ಏನ್ ಮಾಡೋದು? ಹೌದು, ಹಾಕೋಣ. ಚೆನ್ನಾಗಿ ಸಂದ ಕಾಣ್ಲಿ. ಈಗ ಉರಿತಾ ಇದೀನಿ, ಅಲ್ಲಾಡಿಸ್ತಾ ಇದೀನಿ. ಅಲ್ಲಾಡ್ಸಪ್ಪ ರಾಹುಲ, ಅಲ್ಲಾಡ್ಸು 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 ಅಲ್ಲಾಡ್ಸು. ಓಕೆ, ಇದು ಚೂರು ಗೋಡಂಬಿ ಗೋಲ್ಡನ್ ಬ್ರೌನ್ ಆಗುತ್ತೆ, ದ್ರಾಕ್ಷಿ ಕೂಡ ಉಬ್ಬುತ್ತೆ, ಅವಾಗ ಫ್ರೈ ಆಗಿದೆ ಅಂತ ಅರ್ಥ. ಎಸ್. ಸೊ ಅದ್ರ ಜೊತೆಗೆ ಹಂಗೆ ಒಂದಷ್ಟು ಒಳ್ಳೆ ಒಳ್ಳೆ ನೆನಪುಗಳಿದೆ. ನಾವು 3 ಜನ, ನಾನು ನೀನು ಕಾರ್ತಿಕ್ ಒಟ್ಟಿಗೆ ರೂಮ್ ಅಲ್ಲಿ ಇದ್ದಾಗ. ಎಸ್. ಸೊ ಯಾವಾಗಲೂ ಹೌಸ್ ಮೇಟ್ಸ್ ನಾವು 3 ಜನ ಒಂದೇ ಮನೇಲಿ ಇದ್ವಿ, ಒಂದೇ ಫ್ಲಾಟ್ ಅಲ್ಲಿ ಇದ್ವಿ. ಒಂದೇ ಫ್ಲಾಟ್ ಅಲ್ಲಿ. ಸೊ ಇವನು ಮತ್ತೆ ಅವನು ಆಕ್ಚುಲಿ ಒಟ್ಟಿಗೆ ಇದ್ರು ಫಸ್ಟ್. ಹೌದು. ಆಮೇಲೆ ನಾನು ಬಂದೆ. ಅಣ್ಣ ಬಂದ. ಈಗ ಇದು ರೆಡಿ ಆಗಿದೆ, ತೆಕ್ಕೊಂಡ್ಬಿಡೋಣ. ಸೊ ನೆಕ್ಸ್ಟ್ ಇವಾಗ ಅದು ಹೇಳ್ತಿದ್ದಲ್ಲ, ಕಂಟಿನ್ಯೂ ಮಾಡೋ. ಅಲ್ಲ, ಕಾಯಿ ಹಾಕ್ಬಿಡು, ಅದನ್ನ ಫ್ರೈ ಮಾಡ್ತಾ ಕತೆ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಣ. ಓಕೆ, ಇನ್ನೊಂದು ತುಪ್ಪ ಇದೆಯಲ್ಲ, ಕಟ್ ಮಾಡ್ಬಿಡತ್ತೆ. ಈಗ ಇನ್ನೊಂದು ಪ್ಯಾಕ್ ತುಪ್ಪ ಹಾಕ್ತಾ ಇದೀನಿ. 10 ರೂಪಾಯಿ ಪ್ಯಾಕ್ ಅಲ್ಲಿ ಇಟ್ಟೇ ಇಟ್ಬತ್ತೆ ತುಪ್ಪ. ಇತ್ನಾ ಪೈಚಾ ಮೇ ಇತ್ನಾ ಮಿಲೇಗಾ. ಓಕೆ, ತುಪ್ಪ ಹಾಕಿದೀವಿ, ತುಪ್ಪ ಕಾದಿದೆ. ಈಗ ಒಂದು ಕಾಯಿನ ತುರ್ಕೊಂಡಿದೀವಿ, ಅದಷ್ಟು ಕಾಯಿ ತುರಿನ ಹಾಕೋತಾ ಇದೀವಿ. ಕಡಿಮೆ ಉರಿಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಕಾಯಿ ಇದಾಗ್ಬಿಡುತ್ತೆ, ರೋಸ್ಟ್ ಆಗ್ಬಿಡುತ್ತೆ. ಅಲ್ಲಾಡ್ಸಪ್ಪ ರಾಹುಲ. ಅಲ್ಲಾಡಿಸ್ತಿದೀನಿ ಕಣಪ್ಪ. ಓಕೆ, ಈಗ ನಮ್ಮ ರೂಮಿನ ಕೆಲವು ನೆನಪುಗಳನ್ನ ಮೆಲ್ಕ್ ಹಾಕೋಣ. ಹಾಕು. ಆಯ್ತಾ? ಇದನ್ನ ಫ್ರೈ ಮಾಡ್ತಾ ನಮ್ನ ನಾವು ರೋಸ್ಟ್ ಮಾಡುವಂತ ಟೈಮ್. ಹೇಳು. ಈಗ ನೀನ್ ಹೇಳ್ಬೇಕು. ಒಳ್ಳೆ ಟೈಮು ಯಾವುದು? ನಿನ್ನ ನೆನಪಲ್ಲಿರುವಂತದ್ದು, ನೆನಪಿನ ಬತ್ತಳಿಕೆಯಿಂದ ಒಂದಷ್ಟು ಮಾಡಬಿಡು ನೋಡವ. ನನಗೆ ತುಂಬಾ ನೆನಪಿರೋದ್ ಏನಪ್ಪಾ ಅಂದ್ರೆ ಕಾರ್ತಿ ಜೊತೆ. ಆಕ್ಚುಲಿ ಕಾರ್ತಿ ಅಕ್ಕ ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಅವಾಗ ಕಲರ್ಸ್ ಅಲ್ಲಿ ಕುಲೋದು ಶುರುವಾಗಿರ್ಲಿಲ್ಲ ಇನ್ನ ಅವಾಗ. ಆಗ ಅಕ್ಕ ಸೀರಿಯಲ್ ಅಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್, ಒಂದು ಸಾಂಗ್ ಮಾಡ್ಬೇಕು ಅಂತ ಕರ್ಸಿದ್ರು ನನ್ನ.
ಆಗ ನೀನು ಮಾಡ್ತಿದ್ದಲ್ವಾ ಅಕ್ಕ ಸೀರಿಯಲ್ ಅಲ್ಲಿ, ನೀವಿಬ್ರು ಮಾಡ್ಬೇಕಾದ್ರೆ ಇಲ್ಲ ನಾನ್ ಮಾಡ್ತೀನಿ, ನೀನ್ ಬಿಟ್ಟಿದ್ದೆ, ನಾನ್ ಬಿಟ್ಟಿದ್ದೆ, ಅದೇ ನನ್ ರಿಪ್ಲೇಸ್ಮೆಂಟ್ ಅರ್ಜುನ್ ಬಂದಿದ್ದ. ಇಲ್ಲ ಇಲ್ಲ ಆಕಾಶ್ ಅನ್ನೋ ಪಾತ್ರಕ್ಕೆ ರಿಪ್ಲೇಸ್ಮೆಂಟ್ ತರ ಅಂತ ಅನ್ಕೊಂಡಿದ್ರು, ಅಂದ್ರೆ ಅದು ಅರ್ಜುನ್ ಅಂತ ಏನ್ ಪಾತ್ರ ಬರುತ್ತಲ್ಲ ಅದನ್ನ, ಬಟ್ ಆದ್ರೆ ಆಕ್ಚುಲಿ ಅವನ್ ರಿಪ್ಲೇಸ್ಮೆಂಟ್ ಅಲ್ಲ, ಬೇರೆ ಪಾತ್ರ ತರನೇ ಬಂತು. ಬಟ್ ಕಾರ್ತಿ ಆಕ್ಚುಲಿ ರಿಪ್ಲೇಸ್ ಮಾಡಿದ್ದು. ಓಕೆ, ಸೊ ಅವಾಗ ನಾನು ಒಂದ್ ಸಾಂಗ್ ಮಾಡೋದಕ್ಕೆ ಅಂತ ಸೆಟ್ ಹೋಗಿದ್ದೆ, ಒಂದ್ ಸ್ಪೆಷಲ್ ಸಾಂಗ್ ಮಾಡೋದಕ್ಕೆ ಅಂತ. ಆಗ ಕಾರ್ತಿನ ನಾನು ಫಸ್ಟ್ ಟೈಮ್ ನೋಡಿದ್ದು. ಕಾರ್ತಿನ ಅವಾಗ ನಾನು ಫಸ್ಟ್ ಟೈಮ್ ನೋಡಿದ್ದು. ಆಗ ಎಲ್ರು ನಮ್ಮಿಬ್ರಿಗೆ ಒಂದ್ ಶಾಕ್ ಆಯ್ತು, ಯಾಕಂದ್ರೆ ನಾವಿಬ್ರು ನೋಡೋದಕ್ಕೆ ಒಂದ್ ಸ್ವಲ್ಪ ಸಿಮಿಲರ್ ಆಗಿದೀವಿ ಅಂತ ತುಂಬಾ ಜನ ಹೇಳ್ತಾರೆ. ಆಗ ನಮ್ಮಿಬ್ರಿಗೂ ಅನ್ನಿಸ್ತು, ಇದು ನೋಡಕ್ ಇಬ್ರು ಒಂದ್ ಸ್ವಲ್ಪ ಸಿಮಿಲರ್ ಇದೀವಲ್ಲ ಅಂತ. ಸೊ ಅದು ಒಂದು ಮೊದಲನೇ ಭೇಟಿ ನೆನಪು. ಏನು ಹೇಳು. ನಾನ್ ಕಾರ್ತಿಕ್ ನ ಮೀಟ್ ಮಾಡಿದ್ದು, ನಾವು ಕ್ರಿಕೆಟ್ ಆಡ್ತಾ ಇದ್ವಿ ಯೂಶಲಿ. ಸೊ ಆಗ ಕ್ರಿಕೆಟ್ ಆಡಕ್ಕೋಸ್ಕರ ಬರೋನು, ಆಗ ನೀವಿಬ್ರು ಜೊತೆಗಿದ್ರಿ. ಹೌದು, ಅಷ್ಟೊತ್ತಾಗ್ಲೇನೆ. ಸೊ ನಮ್ದು ಏನು TCL ಈ ತರ ಎಲ್ಲ ಕ್ರಿಕೆಟ್ದು ಏನೇನು ಮ್ಯಾಚಸ್ ನಡೀತಿತ್ತಲ್ಲ, ಅದು ಪ್ರಾಕ್ಟೀಸ್ ಮ್ಯಾಚ್ ಗೆಲ್ಲ ಬರೋನು. ಸೊ ಅಲ್ಲಿ ಪರಿಚಯ ಆಗಿದ್ದು. ಅದಾದ್ಮೇಲೆ ನಾನು ಯಾವಾಗ ಮೈಸೂರಲ್ಲಿ ಇದ್ದೆ, ನಾನು ಮೈಸೂರು ಮೂವ್ ಆಗಿ. ಇಬ್ರು ಮೈಸೂರು ಹುಡುಗರೇ ಅಲ್ಲ ನೀವು? ಹೌದು. ಯಾವಾಗ ನಾನು ಬ್ಯಾಂಗ್ಳೂರ್ಗ್ ಬರ್ಬೇಕು ಮತ್ತೆ ಅಂತ ಹೇಳಿದಾಗ ನೀನ್ ಹೇಳ್ದೆ ನಮ್ಮನೆಗ್ ಬಾ. ಆಗ ಅವನು ನಿನ್ ಜೊತೆ ಅವನೊಂದ್ಸತಿ ಕೇಳೋಣ ಅಂತ, ಅವನು ಏನ್ ತೊಂದ್ರೆ ಇಲ್ಲ ಬಾ, ನನ್ ರೂಮಲ್ಲೇ ಇರ್ಬೋದು, ಆರಾಮಾಗಿ ಬಾ ಅಂತಂದ. ಸೊ ಅವನ್ ಹೇಳಿದ್ಮೇಲೆ ಫಸ್ಟ್ ಟೈಮ್ ರೂಮಿಗೆ ಬಂದಾಗ ಅವನು ತುಂಬಾ ಚೆನ್ನಾಗಿ ನೋಡ್ಕೊಂಡ. ಅಫ್ಕೋರ್ಸ್ ನೀನು ಕೂಡ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಇಬ್ರಿಗೂ, ಒಬ್ರಿಗಲ್ಲ ಇಬ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಆ ರೀತಿ ಒಂದು ಭೇಟಿ ಆಗಿದ್ದು ನನ್ನ ಮತ್ತೆ ಕಾರ್ತಿಕ್. ಅಲ್ಲಿಂದ ಶುರು ಆಯ್ತು. ಆಮೇಲೆ ಏನೇನ್ ಮಾಡಿದ್ವಿ ಅಂತೆಲ್ಲ ಹೇಳಕ್ ಆಗಲ್ಲ, ಅದೆಲ್ಲ ಫುಲ್ ಸೆನ್ಸರ್. ಇಮ್ಯಾಜಿನ್ ಮಾಡ್ಕೊಳ್ಳಿ ಏನೇನ್ ಮಾಡಿರ್ಬೋದು 3 ಜನ ಹುಡುಗರು ಒಂದೇ ಮನೆ ಸೇರ್ಕೊಂಡಾಗ ಅಂತ ಅವೆಲ್ಲ ಮಾಡಿದೀವಿ. ಹಂಗಂತ ತುಂಬಾ ಬೇರೆ ಏನೇನೋ ಮಾಡ್ಕೊಳಕ್ ಹೋಗ್ಬಿಟ್ಟು ಇಲ್ಲ, ಅಷ್ಟೇ ಆತರ ಎಲ್ಲ ಏನೇನು ಮಾಡಿಲ್ಲ. ಮಾಡ್ಬೇಕಾಗಿರೋದ್ ಮಾಡಿ ಸರಿ ಬಿಡು. ಆಯ್ತನಪ್ಪ, ರಾಹುಲ್ ಅಲ್ಲಾಡ್ಸಿದಾಯ್ತು. ನೀರಕ್ಕ ಇದು ಹಾಲಕ್ಕಪ್ಪ, ರಾಹುಲ ನೀರು, ಹಾಲು. ಈಗ 1 ಕಪ್ ಅಷ್ಟು, 1 ಲೋಟದಷ್ಟು ಹಾಲು ತಗೊಂಡಿದೀವಿ, ಅದನ್ನ ಹಾಕ್ತಾ ಇದೀವಿ. ವಾವ್, ಇಟ್ಸ್ ಸೋ ಅಮೇಜಿಂಗ್. ವೈಟ್ ಕಲರ್. ವಾವ್. ಕೊಬ್ಬರಿ ಮಿಠಾಯಿ. ವಾವ್. ಎಲ್ಲ ಮೀಮ್ಸ್ ಒಂದೇ ಎಪಿಸೋಡ್ ಅಲ್ಲ ಜಡಿತಾವನೆ ನನ್ನ ಮಗ. 4 ವಿಡಿಯೋ ಇಂದ ಬಂದಿಲ್ಲ ಅಂದ್ಬಿಟ್ಟು. ಬಟ್ ಸೀರಿಯಸ್ ಆಗಿ ರೆಸಿಪಿ ಕೂಡ ನೋಡ್ಕೊಳ್ಳಿ, ಮತ್ ಮಧ್ಯದಲ್ಲಿ ಡೈವರ್ಟ್ ಆಗ್ಬೇಡಿ. ಆಕ್ಚುಲಿ ನಾನಂತೂ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಹೌದು, ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಸೊ ಏನೋ ಬರಕ್ಕಾಗ್ಲಿಲ್ಲ, ನಾನು ಮೈಸೂರಲ್ಲಿದ್ದೆ, ಬ್ಯುಸಿ ಆಗೋದೆ, ಆಮೇಲೆ ಶೂಟಿಂಗ್ ಇತ್ತು. ಹೌದು. ಹಂಗಾಗಿ ಚೆನ್ನಾಗಿ, ಹೋಪ್ಫುಲಿ ಗೌರಿ ಶಂಕರ ಚೆನ್ನಾಗಿ ಬರ್ತಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನೋಡ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗೆ ಅನಿಸ್ತಾ ಇದೆ, ನೋಡಿದ್ರೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ. ಎಸ್. ಸೊ ಈಗ ಒಂದ್ ಸ್ವಲ್ಪ ಆಗ್ಲಿ ಅಲ್ವಾ, ಬೇಡವಾ? ಇಲ್ಲ ಹಾಕ್ಬಿಡೋಣ, ಇದು ಕರಗುತ್ತೆ ಅವಾಗ. ಓಕೆ, ಈಗ 1 ಕಪ್ ಅಷ್ಟು ಬೆಲ್ಲ ತಗೊಂಡಿದೀವಲ್ಲ, ಬೆಲ್ಲ ಹಾಕ್ತಾ ಇದೀವಿ. ಎಸ್, ಬೆಲ್ಲ ಹಾಕಿದೀನಿ ಕಣಪ್ಪ ರಾಹುಲ. ಓಕೆ ಕಣಪ್ಪ, ಆಗ್ಲೇ ಇವ್ನು ಹೇಳಿದ್ ನೆನಪಿರ್ಲಿ, ಸಕ್ಕರೆ ಪ್ರಮಾಣದಕ್ಕಿಂತ 2ರಷ್ಟು ಬೆಲ್ಲದ ಪ್ರಮಾಣ ತಗೋಬೇಕು, ಯಾಕಂದ್ರೆ ಸಿಹಿನ ಅಂಶ ಬೆಲ್ಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸಕ್ಕರೆಯಲ್ಲಿ ಏನು ಮಾಡಬೇಡಿ, ಸಕ್ಕರೆ ಮಾಡೋದಕ್ಕೆ ಕೆಮಿಕಲ್ ಯೂಸ್ ಮಾಡ್ತಾರೆ, ಮಾಡಬೇಡಿ. ಹೌದು, ಮಾಡಿ ಆರೋಗ್ಯವಾಗಿ ತಿನ್ನಿ. ತಿಂಡಿ ಆರೋಗ್ಯವಾಗಿ ತಿನ್ನಿ. ಓಕೆ, ಬೆಲ್ಲ ಹಾಕ್ತಿದಂಗೆ ಕರಗ್ಬಿಡ್ತು ಎಷ್ಟು ಚೆನ್ನಾಗಿ. ಸೊ ಇದು ಫುಲ್ ಕರಗೋವರೆಗೂ ಅಲ್ಲಾಡಿಸ್ತಾ ಇರೋಣ. ನಾನ್ ಸ್ಟಿಕ್ ಆಗಿದ್ರೆ ನೀವು ಒಂದ್ ಸ್ವಲ್ಪ ಏನೋ ಈಸಿಯಾಗಿ ಮಾಡ್ಕೋಬಹುದು. ನಾನ್ ಸ್ಟಿಕ್ ಇಲ್ಲ ಅಂದ್ರೆ ದಯವಿಟ್ಟು ಕೈ ಬಿಡ್ದಂಗೆ ಅಲ್ಲಾಡಿಸ್ತೀರಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನ್ ಸ್ಟಿಕ್ ಇಲ್ಲ ಅಂದ್ರೆ ಕೈ ಬಿಡ್ದಂಗೆ ಅಲ್ಲಾಡಿಸ್ತಾ ಇರಿ. ಓಕೆನಾ? ಎಸ್. ಸೊ ಇದು ಒಂದು ಕುದಿ ಬಂದು ಫುಲ್ ಇಂಗಬೇಕು, ಹಾಲು ಪೂರ್ತಿ ಕಾಯಿ ಹಿಡ್ಕೊಳ್ಳುತ್ತದು. ಅದು ಹಿಡ್ಕೊಳ್ಳೋವರೆಗೂ, ಬೆಲ್ಲ ಹಾಲನ್ನೆಲ್ಲ ಹಿಡ್ಕೊಳ್ಳೋವರೆಗೂ ಒಂಚೂರು ಅದನ್ನ ಕುದಿಸ್ಬೇಕು ಚೆನ್ನಾಗಿ. ಓಕೆ, ಈಗ ಇದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಓಕೆ, ಸೊ ಈ ಟೈಮಲ್ಲೇನೆ ಒಂದು 2 ಏಲಕ್ಕಿ ತಗೊಂಡಿದ್ವಲ್ಲ, ಅದನ್ನ ಒಂದ್ ಸ್ವಲ್ಪ ಈ ತರ ಪುಡಿ ಮಾಡ್ಕೊಂಡು. ಏಲಕ್ಕಿ ಇಸ್ ಅ ಫ್ಲೇವರಿಂಗ್ ಇದಲ್ವಾ? ತುಂಬಾ ಜಾಸ್ತಿ ಹಾಕಿದ್ರು ಇಷ್ಟ ಆಗಲ್ಲ. ಹೌದು, ತುಂಬಾ ಓವರ್ ಪವರ್ ಮಾಡ್ಬಿಡುತ್ತೆ ಯಾವುದೇ ಡಿಶ್ ನ. ಏಲಕ್ಕಿ ತುಂಬಾ ಓವರ್ ಪವರ್ ಮಾಡುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹಾಕೊಳ್ಳಿ. ಸೊ ಆಗಿದೆ. ಈಗ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಒಳ್ಳೆ ಘಮ, ಒಳ್ಳೆ ಫ್ಲೇವರ್.
ವಾವ್, ಸೋ ನೈಸ್. ಬನ್ನಿ ಇಲ್ಲಿ ತೋರಿಸಿ ಜನಕ್ಕೆ. ನೋಡಪ್ಪ ರಾಹುಲ. ಆಹಾ, ಒಳ್ಳೆ ಘಮ 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 ಅಂತಿದೆ. ಇನ್ನೊಂದ್ 10 ನಿಮಿಷ ರೆಡಿ. ಏನ್ ಸ್ಮೆಲ್ಲು, ತುಂಬಾ ಘಮ ಘಮ ಅಂತಿದೆ ಗುರು. ನೋಡಿ, ಏಲಕ್ಕಿ ಹಾಕಿದ್ಮೇಲೆ ಬರುತ್ತಲ್ಲ ಒಂದ್ ಸ್ಮೆಲ್ಲು, ಆ ಸ್ಮೆಲ್ ಚೆನ್ನಾಗಿರುತ್ತೆ. ಬಟ್ ಆದ್ರೆ ತಿನ್ಬೇಕಾದ್ರೆ ಏಲಕ್ಕಿ ಸಿಕ್ಕಿದ್ರೆ ಹಿಂಸೆ ಆಗ್ಬಿಡುತ್ತೆ, ಹಿಂಸೆ ಅನ್ಸ್ಬಿಡುತ್ತೆ. ಅದಕ್ಕೆ ಕಮ್ಮಿ ಹಾಕಿರೋದು. ಓಕೆ, ಆ ಏಲಕ್ಕಿ ಇವನಿಗೆ ಸಿಗ್ಲಿ, ಮಾತ್ರ ಸಿಗ್ಬೇಡ, ಯಾಕಂದ್ರೆ ನಾನೇ ಹಾಕಿರೋದಲ್ವಾ. ಅಂದ್ರೆ ಊರು ತುಂಬಾ 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 ಸೊ ಆಗ್ತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಒಳಗೆ ಪಕ್ಕ ರೆಡಿ. ಒಂಥರ ಹಲ್ವಾ ಹಲ್ವಾ ಆದಂಗೆ ಆಗಿದೆ ಅಲ್ವಾ ಇವಾಗ ಕನ್ಸಿಸ್ಟೆನ್ಸಿ? ಎಸ್. ಇನ್ನು ಹೋಗುತ್ತೆ. ಇನ್ನೊಂದ್ಸಲ ಇನ್ನು ಹಿಂಗುತ್ತೆ. ಹಿಂಗದ್ಮೇಲೆ ತೆಗ್ದು ತಟ್ಟೆಗೆ ಹಾಕಿ ಸೆಟ್ ಮಾಡ್ಬಿಡೋದು. ಸೆಟ್ ಮಾಡಿ ಆಮೇಲೆ ಬರ್ಫಿ ತರ ಕತ್ತರಿಸ್ಬಿಡೋದು. ಕಚಾಕ್ ಕಚಾಕ್ ಅಂತ ಕಟ್ ಮಾಡ್ತಿರೋದು. ಓಕೆ, ಹ್ಯಾಪಿ ಬರ್ಡೇ ಮಾಡೋಣ. ಹ್ಯಾಪಿ ಬರ್ಡೇ ಮಾಡೋಣ. ಓಕೆ, ಇದೊಂಚೂರು ಸೆಟ್ ಆಗ್ಲಿ, ಆಮೇಲೆ ನಿಮ್ಗೆ ತೋರಿಸ್ತೀವಿ. ಸೊ ಈಗ ಕೊನೆ ಹಂತಕ್ಕೆ ಬಂದಿದೀವಿ. ಹೌದು, ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು. ಸೊ ಈಗ್ಲೇ ತುಪ್ಪದಲ್ಲಿ ಹುರ್ಕೊಂಡಿರುವಂತ ದ್ರಾಕ್ಷಿ ಗೋಡಂಬಿ ಹಾಕೊಂಡ್ಬಿಟ್ಟು ಇನ್ನೊಂದ್ಸತಿ ಅಲ್ಲಾಡ್ಸಪ್ಪ ರಾಹುಲ. ಅಲ್ಲಾಡ್ಸ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಇದೊಂಥರ ಈ ಬ್ರೆಡ್ ಹಲ್ವಾ ಮಾಡ್ತಾರಲ್ಲ ಮಗ, ಆ ಕಲರ್ ಇಲ್ವಾ ಇದು? ಹೌದು ಅಲ್ವಾ? ಹೌದು. ಓಕೆ, ಚೆನ್ನಾಗಿದೆ. ಈಗ ಇದನ್ನ ಸೆಟ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಸಾಕು, ಆಫ್ ಮಾಡ್ಕೊಂಡ್ಬಿಡೋಣ. ಇದೇ ಈ ಬನ್ನಿ ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಡಿ. ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಸಾಕು. ನೋಡಿ, ಪೂರ್ತಿಯಾಗಿ ಹಿಂಗಿ ಎಲ್ಲ ಬಂದಿದೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಸಾಕು. ಈಗ ಪ್ಲೇಟ್ ಅಲ್ಲಿ ಹೇಗೆ ಸೆಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ತೋರಿಸ್ಕೋಣ. ಓಕೆನಾ? ಬನ್ನಿ. ಈಗ ಒಂದು ತಟ್ಟೆ ತಗೊಂಡಿದ್ದೀನಿ. ಓಕೆ, ಅದಕ್ಕೊಂಚೂರು ತುಪ್ಪ ಹಾಕೊಂಡಿದ್ದೀನಿ. ಓಕೆ, ಈಗ ಈ ತುಪ್ಪನ ನೀಟಾಗಿ ಒಂದಿಷ್ಟು ಮಾತ್ರ ಸೌರ್ಕೊ ಸಾಕು. ಮಧ್ಯಕ್ಕೆ ಮಾತ್ರ, ಫುಲ್ ಹಾಕಲ್ವಲ್ಲ ನಾವು, ಮಧ್ಯಕ್ಕೆ ಮಾತ್ರ ಹಾಕ್ತಿವಿ. ಯಾವ ಸೈಡ್? ಇಲ್ಲ, ಒಂದ್ ಸೈಡ್ ಬೇಡ, ಮಧ್ಯಕ್ಕೆ ಮಾತ್ರ ಹಿಂಗ್ ಹಾಕ್ತೀನಿ. ರೌಂಡ್ಗೆ ರೌಂಡ್ ಕೂರುತ್ತೆ. ಓಕೆ, ಇವಾಗ ತುಪ್ಪ ತಗೊಂಡು ಸೌರ್ಕೊಂಡಿದೀವಿ ಚೆನ್ನಾಗಿ. ಓಕೆ, ಈಗ ನಾವು ಮಾಡ್ಕೊಂಡಿರುವಂತ ಮಿಶ್ರಣನ, ಕಾಯಿ ತುರಿ ಮಿಶ್ರಣನ ಹಾಕುದಾ? ಒಳ್ಳೆ ಘಮ ಘಮ ಅಂತಿದೆ. ಹಿಂಗೆ ತಿನ್ಬೇಕು ಅನಿಸ್ತಿದೆ ಕಣ. ಇರು, ತಡ್ಕೋ. ತಾಳಿದವನು ಬಾಳಿಯಾನು. ಒಳ್ಳೆ ಸ್ವೀಟ್ಸು ಗೆಳೆಯ. ಕಪ್ಪು ಗೆದ್ಗಂಬ. ಇನ್ನು ಡಬಲ್ ಮಾಡ್ಕೊಡ್ತೀವಿ. ಎಸ್, ಗೆದ್ಕೊಂಡ್ ಬಂದೇ ಬರ್ತಾನೆ ಅಲ್ವೇ? ಖಂಡಿತ. ಓಕೆ, ಸೊ ಇದನ್ನ ಇವಾಗ ಒಂದು ಸ್ಪೂನ್ ಏನಾದ್ರು ಬೇಕಾ ನಿಂಗೆ ಸೆಟ್ ಮಾಡೋದಕ್ಕೆ? ಸ್ಪೂನ್ ಬೇಕಾಗುತ್ತೆ. ಹೌದಾ? ಪರವಾಗಿ, ನೀನು ಮಾಡ್ತಿಲ್ಲ, ಸೂಪರ್ ಹೀರೋ ಅಲ್ವಾ ನೀನು? ಕೈಯಲ್ಲೇ ಮಾಡು. ಬೇಡ, ಏನಕ್ಕೆ? ಜನ ನೋಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ಸೂಪರ್ ಹೀರೋ ಅಂತ ಗೊತ್ತಾದ್ರೆ ಆಮೇಲೆ ಎಲ್ಲದಕ್ಕೂ ಕರೀತಾರೆ. ಮೊಯ ಆಗ್ಬಿಟ್ರೆ ಅಂತ ನಿಂಗೆ ಇವಾಗ ಆಗ್ಬಿಟ್ರೆ ಅಂತ. ಫೈನಲಿ ಹೀರೋ ತಟ್ಟೆನಲ್ಲೇ ಹಂಗು ಹಿಂಗು ಏನೋ ಮ್ಯಾನೇಜ್ ಮಾಡಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಸೀರಿಯಸ್ ತುಂಬಾ ಚೆನ್ನಾಗಿದೆ. ಒಳ್ಳೆ ನೀಟಾಗಿ ಶೇಪ್ ಅಲ್ಲಿ ಬಂದು ಕೂತಿದೆ. ಇವಾಗ ವಾಟ್ ನೆಕ್ಸ್ಟ್? ಹಾಲ್ಟಿಸ್ಟ್ ಕೊಡೋ ನಾನು. ಹಾಲ್ಟಿಸ್ಟ್. ಓಕೆ, ಅದಕ್ಕೆ ಚೆನ್ನಾಗಿ ಮಾಡಿದೀನಿ. ಓಕೆ, ಸೂಪರ್. ಸೊ ಈಗ ರೆಡಿ ಆಗಿದೆ. ಈಗ ಇದನ್ನ ಕೂಲ್ ಆಗಕ್ ಬಿಡ್ಬೇಕು ಅನ್ಸುತ್ತೆ. ಸೊ ಕೂಲ್ ಆದ್ಮೇಲೆ ಅದು ನೀಟಾಗಿ ಗಟ್ಟಿಯಾಗಿರುತ್ತೆ. ಅವಾಗ ಚಾಕು ತಗೊಂಡು ನೀಟಾಗಿ ಹ್ಯಾಪಿ ಬರ್ಡೇ ಅಂತ ಕಟ್ ಮಾಡ್ಬಿಡೋಣ. ಓಕೆ, ಸೊ ಇದೊಂದ್ ಸ್ವಲ್ಪ ಕೂಲ್ ಆಗ್ಲಿ, ಆಮೇಲೆ ಇದನ್ನ ಹೇಗ್ ಕಟ್ ಮಾಡ್ತೀವಿ, ಹೇಗ್ ಹ್ಯಾಪಿ ಬರ್ಡೇ ಮಾಡ್ತೀವಿ ಅಂತ ತೋರಿಸ್ತೀವಿ. ಓಕೆ ಓಕೆ, ಬರ್ಫಿ ಸೆಟ್ ಆಗಿದ್ಯಾ? ಸೆಟ್ ಆಗಿದೆ. ನಾ ಕಟ್ ನಾನು ಗೊತ್ತಿಲ್ಲ, ನಾನೇ ಮಾಡೋದು. ಎಳೆ ಮಕ್ಕಳಾಡ್ದಂಗ್ ಕಟ್ತಿಯಲ್ಲ. ನಾವ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಸಿಸಿರಾ. ಓಕೆ, ಇಲ್ಲ ಕಾರ್ತಿಕ್ ಗೆಲ್ಲಿ ಅಂತ ಇದು. ಏನು ಇಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಲ್ವಾ? ಗಟ್ಟಿ ಸೆಟ್ ಆಗಿದೆ. ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ನಿಜವಾಗ್ಲೂ. ಅವನ ಸೀರಿಯಸ್ ನೋಟ್ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ನಿಮ್ಗೆ ಎಷ್ಟು ಬೇಕೋ, ಯಾವ ಆಕಾರದ ಬೇಕೋ ಕಟ್ ಮಾಡ್ಕೊಳ್ಳಿ ನೀಟಾಗಿ ಅಲ್ವೇ? ಇದಂಗೆ ಬಿಟ್ಬಿಡ್ಲಾ? ಸ್ವಲ್ಪ ದೊಡ್ಡದೇ ಇರ್ಲಿ. ತಿನ್ನುಮ ಚೆನ್ನಾಗಿದೆ. ಒಂದು ತೆಗೆದುಕೊಡ್ಲೆ. ಹೆಂಗಿದೆ ಅಂತ ಹೇಳಿ. ಸೊ ಎಲ್ಲರೂ ಕಾರ್ತಿಕ್ಗೆ ವೋಟ್ ಮಾಡಿ, ಆಲ್ ದ ಬೆಸ್ಟ್ ಹೇಳ್ತಾ ಎಸ್ ಸಿಹಿಯನ್ನು ಬಾಯಿ ಸಿಹಿ ಮಾಡೋಣ.
ಚಿಯರ್ಸ್. ಚಿಯರ್ಸ್. ಚಿಯರ್ಸ್ ಮಚ್ಚಿ. ವೆರಿ ನೈಸ್. ವಾವ್. ನಾನು ಆಕ್ಚುಲಿ ಐ ಆಮ್ ನಾಟ್ ಅ ಸ್ವೀಟ್ ಪರ್ಸನ್. ನಂಗೆ ಸ್ವೀಟ್ ಅಷ್ಟಾಗಿ ಇಷ್ಟ ಆಗಲ್ಲ. ಪರ್ಫೆಕ್ಟ್ ಸ್ವೀಟ್ನೆಸ್. ನೀನು ಹೇಳಿದಾಗ ಬೆಲ್ಲ ನೀನು ಹೇಳಿದ ಪ್ರಮಾಣದಲ್ಲಿ ಹಾಕಿದ್ವಲ್ಲ, ಪರ್ಫೆಕ್ಟ್ ಸ್ವೀಟ್ನೆಸ್. ತುಂಬಾ ಚೆನ್ನಾಗಿ ಬಂದಿದೆ ಗೈಸ್. ತುಂಬಾ ಅಂದ್ರೆ ತುಂಬಾ ಎರಡು ಏಲಕ್ಕಿ ಹಾಕಿದ್ದು. ಎರಡು ಏಲಕ್ಕಿ. ಹೌದು, ಕರೆಕ್ಟ್ ಆಗಿದೆ. ಸಕಲ ಬಂದಿದೆ. ದಯವಿಟ್ಟು ಇದನ್ನೇನಾದರೂ ಗೆಸ್ಟ್ ಬಂದಾಗ ಅಥವಾ ಹಬ್ಬ ಹರಿದಿನ ಇದ್ದಾಗ ತುಂಬಾ ಸಿಂಪಲ್ ಆಗಿ ಏನು ತಲೆ ಕೆಡಿಸ್ಕೊಳ್ದಂಗೆ ಆಟಾಡ್ತಾ ಮಾಡುವಂತ ಒಂದು ಸ್ವೀಟ್ ರೆಸಿಪಿ ಯಾವುದು ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ ಹೇಳಿ. ಇದನ್ನ ನಾವು ಮಾಡಿದ್ದು ನಮ್ ಗೆಳೆಯನಿಗೋಸ್ಕರ, ಕಾರ್ತಿಕ್ಗೋಸ್ಕರ. ಗೆದ್ದು ಬಂದೇ ಬರ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮೆಲ್ರಿಗೂ ಇದೆ. ಬಟ್ ಅವನ ಗೆಲುವು ನಿಮ್ ಕೈಲಿದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಜಿಯೋ ಸಿನಿಮಾ ಆ್ಯಪ್ಗೆ ಹೋಗಿ ಅಲ್ಲಿ ನೀವು 24/7 ಲೈವ್ ಬರ್ತಾ ಇರುತ್ತೆ. ಅಲ್ಲಿಗೆ ಹೋಗಿ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ದಯವಿಟ್ಟು ಅದನ್ನ ಓಪನ್ ಮಾಡಿ ಕಾರ್ತಿಕ್ ಮಹೇಶ್ಗೆ ವೋಟ್ ಮಾಡಿ ಗೆಲ್ಸಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ನಾವು ಕೇಳ್ಕೊತಾ ಇದೀವಿ, ರಾಯಭಾರಿಗಳು ಕೇಳ್ಕೊತಾ ಇದೀವಿ. ನೀನು ಇನ್ನೊಂದ್ಸತಿ ಕೇಳೋ. ನಾನು ಕೇಳ್ತೀನಿ. ಅವ್ನು ಹೇಳ್ದಂಗೆ ಜಿಯೋ ಸಿನಿಮಾಸ್ಗೆ ಹೋಗಿ ಅಲ್ಲಿ ಲೈವ್ ಬರ್ತಾ ಇರುತ್ತೆ. ಅಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಆಗಿರುತ್ತೆ. ಒಬ್ರು 99 ವೋಟ್ಗಳನ್ನ ಹಾಕ್ಬೋದು. ಸೊ ಹಾಗಾಗಿ ಆದಷ್ಟು ವೋಟ್ಗಳನ್ನ ಮಾಡಿ. ನಾನು ಮಾಡ್ತಾ ಇದ್ದೀನಿ, ನಮ್ಮ ಸ್ನೇಹಿತರೆಲ್ಲರೂ ಮಾಡ್ತಾ ಇದ್ದಾರೆ, ಅಂಡ್ ಕಾರ್ತಿಕ್ನ ಇಷ್ಟಪಡ್ತಿರೋರು ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಅವನಿಗೆ ವೋಟ್ ಮಾಡಿ ಗೆಲ್ಸಿ ಅಂತ, ಸ್ನೇಹಿತನ್ನ ಗೆಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದೀವಿ. ನೀವು ಗೆಲ್ಸಿದ್ರೆ ಅವನನ್ನ ಕರ್ಕೊಂಡ್ ಬಂದು ಅವನ ಜೊತೆಗೆ ಒಂದು ರೆಸಿಪಿ ಮಾಡೋಣ, ಖಂಡಿತ ಮಾಡೋಣ. ಈ ಕೊಬ್ಬರಿ ಮಿಠಾಯಿ ಅವನಿಗೆ, ಹಾಗೆ ನೀವು ಇದನ್ನ ಟ್ರೈ ಮಾಡಿ, ಮನೇಲಿ ಬೆಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಅಂತ ಹೇಳ್ತಾ, ಇದು ರಾಯಭಾರಿ ಅವರು, ನಾವು, ನೀವು. ನಮಸ್ಕಾರ, ಬಾಯ್.